ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಮತ್ತೊಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಭಾರತದ ಮತ್ತೊಂದು ನೆರೆ ರಾಷ್ಟ್ರದಲ್ಲಿ ಫೈಟರ್ ಜೆಟ್ ನುಗ್ಗಿಸಿ ಕಾರ್ಯಾಚರಣೆ ನಡೆಸಿರೋ ಸುದ್ದಿ ಬರ್ತಾ ಇದೆ. ಮ್ಯಾನ್ಮಾರ್ನಲ್ಲಿರೋ ಉಲ್ಫಾ ಐ ಉಗ್ರ ಸಂಘಟನೆ ವಿರುದ್ಧ ಭರ್ಜರಿ ಸ್ಟ್ರೈಕ್ ನಡೆಸಿದೆ ಭಾರತೀಯ ಸೇನೆ. ಸುಮಾರು 19 ಉಗ್ರಗಾಮಿಗಳನ್ನ ಹೊಡೆದು ಹಾಕಿದೆ ಅನ್ನೋ ಮಾಹಿತಿ. ಉಗ್ರ ಗುಂಪೇ ಇದನ್ನ ಹೇಳಿದೆ, ನಮಗೆ ಭಾರತೀಯ ಸೇನೆ ತರ ಹೊಡೆದಿದೆ ಅಂತ. ಒಂದಲ್ಲ ಎರಡೆರಡು ಸಲ ದಾಳಿ ಮಾಡಲಾಗಿದೆ. ಖುದ್ದು ಉಗ್ರ ಸಂಘಟನೆ ಇದನ್ನ ಪ್ರೆಸ್ ರಿಲೀಸ್ ನಲ್ಲಿ ಅನೌನ್ಸ್ ಮಾಡಿದೆ. ಡ್ರೋನ್ ಮತ್ತು ಮಿಸೈಲ್ ಮೂಲಕ ದಾಳಿ ನಡೆಸಲಾಗಿದೆ ಅಂತ ಉಲ್ಫಾ ಹೇಳಿದೆ. ಆದ್ರೆ ಇದ್ರ ಬಗ್ಗೆ ಭಾರತೀಯ ಸೇನೆ ಏನ್ ಹೇಳ್ತಾ ಇದೆ? ಏನು ಅಧಿಕೃತವಾಗಿ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅಂತಾನೂ ಹೇಳ್ತಾ ಇಲ್ಲ. ಒಗಟೊಗಟಾಗಿ ಭಾರತೀಯ ಸೇನೆ ಮಾತಾಡಿದೆ. ಉಲ್ಫಾ ಏನ್ ಹೇಳ್ತಾ ಇದೆ ಗೊತ್ತಾ? ಫಸ್ಟ್ ಉಲ್ಫಾ ವರ್ಷನ್ ನೋಡೋಣ. ಭಾರತ ಭಾನುವಾರ ಬೆಳಗಿನ ಜಾವ 2 ಸಲ ದಾಳಿ ಮಾಡಿದೆ ಅಂತ ಹೇಳಿದೆ. ಈ ಸಂಘಟನೆ ಈಗ 2 ಪತ್ರಿಕಾ ಪ್ರಕಟಣೆಯನ್ನ ಕೂಡ ಹೊರಡಿಸಿದೆ. ಮೊದಲನೇದರಲ್ಲಿ ಕೊಲೋನಿಯಲ್ ಆಕ್ಯುಪೇಷನಲ್ ಫೋರ್ಸಸ್ ಅಂದ್ರೆ ಅವ್ರ ಪ್ರಕಾರ ಭಾರತ ವಸಾಹತುಶಾಹಿ ರಾಷ್ಟ್ರ ಅಂತೆ, ಅವರು ಸ್ವತಂತ್ರ ಹೋರಾಟಗಾರರಂತೆ. ಸೊ ಭಾರತ ಅವ್ರ ಮೇಲೆ ನಸುಕಿನ ಜಾವ 2 ಗಂಟೆಯಿಂದ 4 ಗಂಟೆ ಮಧ್ಯದಲ್ಲಿ ದಾಳಿ ಮಾಡಿತ್ತು. ನಾಗಾಲ್ಯಾಂಡ್ನ ಲೋಂಗ್ವಾದಿಂದ ಅರುಣಾಚಲ ಪ್ರದೇಶದ ಪಂಗ್ಸಾಯ್ ಪಾಸ್ ವರೆಗೂ ಗಡಿಯಾದ್ಯಂತ ಮಯನ್ಮಾರ್ ಒಳಗೆ ನುಗ್ಗಿ ಹಲವು ಕ್ಯಾಂಪ್ಗಳ ಮೇಲೆ ಡ್ರೋನ್ ಮೂಲಕ ದಾಳಿ ಮಾಡಿದ್ರು. ಸುಮಾರು 150ಕ್ಕೂ ಅಧಿಕ ಇಸ್ರೇಲ್ ಮತ್ತು ಫ್ರಾನ್ಸ್ ನಿರ್ಮಿತ ಡ್ರೋನ್ಗಳನ್ನ ನಮ್ಮ ವಿರುದ್ಧ ಬಳಸಿದ್ರು. ಈ ವೇಳೆ ನಮ್ಮ ಸೀನಿಯರ್ ಲೀಡರ್ ಲೆಫ್ಟಿನೆಂಟ್ ನಯನ್ ಅಸೋಮ್ ಮೃತಪಟ್ಟಿದ್ದಾರೆ ಅಂತ ಉಗ್ರ ಸಂಘಟನೆ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಮಧ್ಯಾಹ್ನ ಮತ್ತೊಂದು ಪ್ರೆಸ್ ಸ್ಟೇಟ್ಮೆಂಟ್ ಹೊರಡಿಸಿದ್ದಾರೆ. ಅದರಲ್ಲಿ ಆ ಮೃತಪಟ್ಟಿದ್ದ ಉಗ್ರ ನಯನ್ ಅಸೋಮ್ ಅಂತ್ಯಕ್ರಿಯೆಗೆ ಟಾಪ್ ಕಮಾಂಡರ್ಗಳೆಲ್ಲ ಹೋಗಿ ಪಾಲ್ಗೊಂಡು ನಿಂತುಕೊಂಡು ಶೋಕ ವ್ಯಕ್ತಪಡಿಸ್ತಾ ಇದ್ದಾಗ ಭಾರತ ಮತ್ತೆ ಮಿಸೈಲ್ ನುಗ್ಗಿಸ್ಬಿಟ್ಟಿದೆ. ಈ ಸಲ ಫೈಟರ್ ಜೆಟ್ ಮೂಲಕ ಮಿಸೈಲ್ ಹಾಕಿದ್ದಾರೆ ನಮ್ಮ ಮೇಲೆ. ಬೆಳಗಿನ ಜಾವ ತನಕವೂ ದಾಳಿ ಮಾಡಿದ್ದಾರೆ ಅಂತ ಉಗ್ರರು ಹೇಳ್ಕೊಂಡಿದ್ದಾರೆ. ಈ ದಾಳಿಯಲ್ಲಿ ಬ್ರಿಗೇಡಿಯರ್ ಗಣೇಶ್ ಅಸೋಮ್ ಮತ್ತು ಕರ್ನಲ್ ಪ್ರದೀಪ್ ಅಸೋಮ್ ಈ ಇಬ್ಬರು ತಮ್ಮ ಕಮಾಂಡರ್ಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದೆ. ಅಲ್ಲದೆ ಈ ಕ್ರೂರ ದಾಳಿಗೆ ಪ್ರತಿಕ್ರಿಯೆ ತಗೊಳ್ತೀವಿ ಅಂತ, ತೀರಿಸ್ಕೊಳ್ತೀವಿ ಪ್ರತಿಕಾರ ಅಂತ ಅಸ್ಸಾಂ ಜನರಿಗೆ ಹೇಳೋಕೆ ಬಯಸ್ತೀವಿ ನಾವು ಅಂತ ಉಲ್ಫಾ ಹೇಳಿದೆ. ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಮ್ಯಾನ್ಮಾರ್ ಸಗೈಂಗ್ ಭಾಗದ ನ್ಯಾಷನಲಿಸ್ಟ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಅನ್ನೋ ಮತ್ತೊಂದು ತೀವ್ರಗಾಮಿ ಗುಂಪು ಕೂಡ ದಾಳಿಗೊಳಗಾಗಿದೆ. ಬರೀ ಉಲ್ಫಾ ಮಾತ್ರ ಅಲ್ಲ, ಈಶಾನ್ಯ ಭಾರತದ ಉಗ್ರ ಕ್ಯಾಂಪ್ಗಳನ್ನು ಗುರಿಯಾಗಿಸಿ ಸ್ಟ್ರೈಕ್ ಮಾಡಲಾಗಿದೆ ಈ ಸಲ ಅಂತ. ಮಯನ್ಮಾರ್ನ ಉಲ್ಫಾದ ಪೂರ್ವ ಕೇಂದ್ರ ಕಚೇರಿ ಕೂಡ ನಾಶ ಆಗಿದೆ. ಸುಮಾರು 4 ಕ್ಯಾಂಪ್ ಧ್ವಂಸ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೆ ಭಾರತೀಯ ಸೇನೆ ಮಾತ್ರ ಈ ರೀತಿ ಯಾವುದೇ ಆಪರೇಷನ್ ಬಗ್ಗೆ ಮಾಹಿತಿ ಇಲ್ವಲ್ಲ ಅಂತ ಗುವಾಹಟಿಯ ಸೇನಾ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ರಾವತ್ ಹೇಳಿದ್ದಾರೆ. ಅತ್ತ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಅಸ್ಸಾಂ ಪೊಲೀಸರೇನು ಪಾಲ್ಗೊಂಡಿಲ್ಲಪ್ಪ ಇದರಲ್ಲಿ ಅಂತ ಹೇಳಿದ್ದಾರೆ. ಅಸ್ಸಾಂ ನೆಲದಿಂದ ಯಾವುದೇ ದಾಳಿ ಆಗಿಲ್ಲ, ಹಾಗೇನಾದರೂ ಇದ್ರೆ ಡಿಫೆನ್ಸ್ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ ಬಿಡಿ ನಿಮಗೆ ಅಂತ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ನಾರ್ತ್ ಈಸ್ಟ್ನ ಬಹುತೇಕ ತೀವ್ರಗಾಮಿ ಸಂಘಟನೆಗಳು ಶರಣಾಗಿದ್ವು. ಉಲ್ಫಾ ಐ ಶರಣಾಗಿರಲಿಲ್ಲ, ಅವರು ಏಕೈಕ ಗುಂಪಾಗಿ ಉಳ್ಕೊಂಡಿದ್ರು. ಅಸ್ಸಾಂನ ಸ್ವಾತಂತ್ರ್ಯ ಕೇಳ್ತಾ ಇದ್ರು ಇವರು, ಅಸ್ಸಾಂ ಇಂಡಿಪೆಂಡೆಂಟ್ ಕಂಟ್ರಿ ಆಗಬೇಕು ಅಂತ. ಅದ್ರ ಬಗ್ಗೆ ಮಾತಾಡೋವರೆಗೂ ನಾವು ಭಾರತ ಸರ್ಕಾರದೊಂದಿಗೆ ಯಾವುದೇ ಮಾತುಕತೆ ನಡೆಸಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲದೆ ಈ ವರ್ಷ ಜನವರಿ 26 ಗಣರಾಜ್ಯೋತ್ಸವ ದಿನ ಅಸ್ಸಾಂನ ಹಲವು ಭಾಗಗಳಲ್ಲಿ ಸಣ್ಣ ಮಟ್ಟದ ಸ್ಫೋಟಕಗಳನ್ನು ಕೂಡ ಸಿಡಿಸಿ ತಾಕತ್ ತೋರಿಸೋಕೆ ಬಂದಿದ್ರು. ರಿಪಬ್ಲಿಕ್ ಡೇ ದಿನ ಭಾರತಕ್ಕೆ ಮೆಸೇಜ್ ಕೊಡೋಕೆ ದಾಳಿ ಮಾಡಿದ್ದೀವಿ ಅಂತ ಹೇಳಿದರು. ಈಗ ಭಾರತ ಅವ್ರನ್ನ ದೊಡ್ಡ ಪ್ರಮಾಣದಲ್ಲಿ ಹೊಡೆದು ಸರ್ವನಾಶ ಮಾಡಿಬಿಟ್ಟಿದೆ ಅಂತ ಹೇಳಿ ಅವರೇ ಪ್ರೆಸ್ ರಿಲೀಸ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಶಾನ್ಯ ಭಾರತದ ಸ್ಥಳೀಯ ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡ್ತಿವೆ. ಇದು ಕಳೆದ 2 ವರ್ಷದಲ್ಲಿ ಆಗ್ತಿರೋ 2ನೇ ದಾಳಿ. ಕಳೆದ ವರ್ಷ ಜನವರಿ 8ನೇ ತಾರೀಕು ಕೂಡ ಭಾರತ ಇಂತಹದ್ದೇ ದಾಳಿ ಮಾಡಿ ಇವರಿಗೆ ಹೊಡೆದಿತ್ತು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಈಗ ಭಾರತ ಈ ರೀತಿ ಕಾರ್ಯಾಚರಣೆ ಮಾಡಿದೆ ನಮ್ಮ ಮೇಲೆ ಅಂತ ಹೇಳ್ತಿರೋ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಇದೆಯಲ್ಲ, ಉಲ್ಫಾ, ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೇಳಬೇಕು ಅಂದ್ರೆ ಭಾರತ ಉಗ್ರರ ಪಟ್ಟಿಗೆ ಸೇರಿಸಿದೆ ಅವರನ್ನ. ಅಮೆರಿಕ ಕೂಡ ಅದರ್ ಗ್ರೂಪ್ಸ್ ಆಫ್ ಕನ್ಸರ್ನ್ ಅಂತ ಲಿಸ್ಟ್ ಮಾಡಿದೆ. ಇದು ಮಯನ್ಮಾರ್ನಿಂದ ಆಪರೇಟ್ ಆಗ್ತಿರೋ ಸಂಘಟನೆ, ಬಾರ್ಡರ್ನಿಂದ. ಇದು ಮಯನ್ಮಾರ್ನಲ್ಲಿ ಇದ್ರೂ ಕೂಡ ಇದರ ತಂದೆ ತಾಯಿ ಎಲ್ಲವೂ ಚೀನಾ. ಸಂಪೂರ್ಣವಾಗಿ ಹಣ, ಆಯುಧ ಎಲ್ಲ ಚೀನಾನೇ ಕೊಡುತ್ತೆ. ಅವರ ಹೆಡ್ ಆಫೀಸ್ ಕೂಡ ಚೀನಾದಲ್ಲೇ ಇದೆ. ಇದಕ್ಕೆ ಆಗಾಗ ಬಾಂಗ್ಲಾ ಕೂಡ ಸಹಾಯ ಮಾಡ್ತಿತ್ತು. ಭಾರತದಿಂದ ಅಸ್ಸಾಂ ರಾಜ್ಯವನ್ನು ಬೇರ್ಪಡಿಸಿ ಹೊಸ ರಾಷ್ಟ್ರ ಕಟ್ಟಬೇಕು ಅನ್ನೋದು ದುರಾಸೆ ಅವರದು. 1979 ಇದನ್ನು ಹುಟ್ಟು ಹಾಕಲಾಗಿತ್ತು. ಭಾರತ ಇದನ್ನು ತನ್ನ ನೆಲದೊಳಗಡೆ ಹಬ್ಬಕ್ಕೆ ಬಿಟ್ಟೇ ಇಲ್ಲ. ಹೀಗಾಗಿ ಮಯನ್ಮಾರ್ ಮತ್ತು ಚೀನಾಗೆ ಇವರು ಹೋಗಿ ಅಲ್ಲಿ ಕುಳಿತುಕೊಂಡಿದ್ರು. ಈಗ ಇದನ್ನ ಪರೇಶ್ ಬರುವಾ ಅನ್ನೋ ಉಗ್ರ ಮುನ್ನಡೆಸ್ತಾ ಇತ್ತು. ಕಮ್ಯುನಿಸಂ ಮತ್ತು ಅಸ್ಸಾಂ ನ್ಯಾಷನಲಿಸಂ ಅಂತ ಹೇಳಿಕೊಂಡು
ಪ್ರತ್ಯೇಕತೆಯ ಚಳವಳಿಯನ್ನು ಹುಟ್ಟುಹಾಕೋಕೆ ವಿಧ್ವಂಸಕ ಕೃತ್ಯಗಳನ್ನು ಮಾಡೋಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. 1990ರಲ್ಲಿ ಅವತ್ತಿನ ದಿಬ್ರುಗಢ SP ಸಿಂಗ್ ನೇಗಿ ಅವರನ್ನೇ ಈ ಸಂಘಟನೆ ಹತ್ಯೆ ಮಾಡಿತ್ತು. ಸ್ವರಾಜ್ ಪಾಲ್ ಅವರ ಸಹೋದರ ಸುರೇಂದ್ರ ಪಾಲ್ರನ್ನ ಹತ್ಯೆ ಮಾಡಿತ್ತು. ಅಷ್ಟು ಮಾತ್ರ ಅಲ್ಲ, 2003ರಲ್ಲಿ ಹೆದ್ದಾರಿಯಲ್ಲೇ ಸ್ಫೋಟ ಮಾಡಿ 7 ಜನರ ಪ್ರಾಣ ತೆಗೆದಿದ್ರು. ಬಾಂಗ್ಲಾದಲ್ಲಿ ಭಾರತ ವಿರೋಧಿ BNP ಪಾರ್ಟಿಯ ಬೇಗಂ ಖಲೀದಾ ಜಿಯಾ ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಈ ಉಗ್ರರ ಕ್ಯಾಂಪ್ಗಳು ಬಾಂಗ್ಲಾದಲ್ಲಿ ಸ್ಟ್ರಾಂಗ್ ಆಗಿ ತಲೆ ಹೇಳ್ತಾ ಇದ್ವು. ಚಿತ್ತಗಾಂಗ್ ಪೋರ್ಟ್ ಮೂಲಕ ಹಣ, ಆಯುಧ ಎಲ್ಲವನ್ನ ಚೀನಾ ಇವರಿಗೆ ಕೊಡ್ತಾ ಇತ್ತು. ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ಇವರಿಗೆ ಆಯುಧ ಹೋಗ್ತಾ ಇತ್ತು. ಆದರೆ ಹಸೀನಾ ಬಂದ ನಂತರ ನೀಟಾಗಿ ಇವ್ರನ್ನ ಬೇಟೆ ಆಡೋಕೆ ಶುರು ಮಾಡಿದ್ರು. ಭಾರತದೊಂದಿಗೆ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಹಸೀನಾ ಭಾರತಕ್ಕೆ ಎಷ್ಟು ಉಪಕಾರ ಮಾಡಿದ್ರು ಅಂದರೆ ಇವರ ಹಿಂದೆ ನಿಂತಿದ್ದ ಜಮಾತೆ ಇಸ್ಲಾಮಿ ನಾಯಕರನ್ನ ಖಲೀದಾ ಜಿಯಾ ಎಲ್ಲರನ್ನ ಹಿಡಿದು ತಗೊಂಡೋಗಿ ಉಲ್ಟಾ ನೇತು ಹಾಕಿದ್ರು. ಬ್ಯಾಕ್ ಟು ಬ್ಯಾಕ್ ಅರೆಸ್ಟ್ಗಳು, ಎನ್ಕೌಂಟರ್ಗಳು, ಗಲ್ಲು ಶಿಕ್ಷೆಗಳೆಲ್ಲ ಆದವು. ಇದೇ ಕಾರಣಕ್ಕೆ 2007ರಲ್ಲಿ ಇದರ ಸೈಜ್ 1200 ಅಂತ ಅಂದಾಜು ಮಾಡಿದ್ರು. ಅದು 200ಕ್ಕೆ ಇಳಿಸಿಬಿಟ್ಟಿದ್ರು. ಆದರೆ ಇವರ ಸಂಖ್ಯೆ ಇನ್ನೂ ಈಗ ಮತ್ತೆ ಹೆಚ್ಚಾಗ್ತಿದೆ ಅನ್ನೋ ವಾದ ಇದೆ. ಯೂನಸ್ ಅಂಡ್ ಗ್ಯಾಂಗ್ ಬೇರೆ ಬಂದಿದೆಯಲ್ಲ ಈಗ ಅಲ್ಲಿ ಹಸೀನಾರನ್ನ ಕೆಳಗಿಳಿಸಿ ಈ ಟೈಮ್ನಲ್ಲಿ. ಸೊ ಈಗ ಇವರಿಗೆ ಮತ್ತೆ ಸಪೋರ್ಟ್ ಸಿಗ್ತಾ ಇರೋ ಅನುಮಾನ, ಆತಂಕ ಇದ್ದೇ ಇದೆ. ಅಂತ ಟೈಮ್ನಲ್ಲೇ ಭಾರತ ತಾನೇ ಈಗ ಕೈಗೆತ್ಕೊಂಡಿದೆ ಆಕ್ಷನ್ ಅನ್ನ. ಇವರಿಗೆ ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರದಲ್ಲೂ ಒಂದಷ್ಟು ಉಗ್ರ ಬೆಂಬಲಿಗರಿದ್ದಾರೆ. ಭಾರತದ ಒಳಗೂ ಕೂಡ. ಮೊದಲೇ ಅಸ್ಸಾಂ ಅತ್ಯಂತ ಸೂಕ್ಷ್ಮ ಜಾಗ, ಬಾಂಗ್ಲಾದೊಂದಿಗೆ ವಿಶಾಲವಾಗಿರೋ ಗಡಿಯನ್ನು ಹಂಚಿಕೊಳ್ಳುತ್ತೆ. ಹೀಗಾಗಿ ರಾಷ್ಟ್ರೀಯ ಭದ್ರತೆಗೆ ದೊಡ್ಡ ಆತಂಕ ಇದ್ದೇ ಇತ್ತು. ಹಾಗಾಗಿ ಭಾರತ ಮತ್ತೊಮ್ಮೆ ಆಕ್ಷನ್ ತಗೊಂಡಿರೋ ರಿಪೋರ್ಟ್ಸ್ ಬರ್ತಾ ಇದೆ. ಈ ಹಿಂದೆ ಕೂಡ ಭಾರತ ಆಕ್ಷನ್ ತಗೊಂಡಿತ್ತು ಇವ್ರ ಮೇಲೆ. 2019ರಲ್ಲಿ ಜಸ್ಟ್ ಆಫ್ಟರ್ ಬಾಲಾಕೋಟ್ ಸ್ಟ್ರೈಕ್ನ ಇಮಿಡಿಯೇಟ್ ಆಫ್ಟರ್ ಮ್ಯಾಥ್ ಜೂನ್ ತಿಂಗಳಲ್ಲಿ ಆಪರೇಷನ್ ಸನ್ರೈಸ್ ಹೆಸರಲ್ಲಿ ಭಾರತ ಮಯನ್ಮಾರ್ ಸೇನೆಯೊಂದಿಗೆ ಸೇರ್ಕೊಂಡು ಇಬ್ಬರು ಜಂಟಿಯಾಗಿ ಆಪರೇಷನ್ ಮಾಡಿದ್ರು. ಕಾಲದನ್ ಪ್ರಾಜೆಕ್ಟ್ ಮೇಲೆ ಅರಕನ್ ಸೇನೆ ದಾಳಿ ಮಾಡಿ ಕೆಲ ಭಾರತೀಯರನ್ನ ಕಿಡ್ನಾಪ್ ಮಾಡಿತ್ತು. ಅವರು ಕಸ್ಟಡಿಯಲ್ಲಿದ್ದಾಗಲೂ ಒಬ್ಬ ಭಾರತೀಯ ಕಾರ್ಮಿಕ ಮೃತಪಟ್ಟಿದ್ರು. ಹೀಗಾಗಿ ಭಾರತ ಮಯನ್ಮಾರ್ ಇಬ್ಬರು ಸೇರಿ ಜಂಟಿ ಆಪರೇಷನ್ ಮಾಡಿದ್ರು ಮಯನ್ಮಾರ್ ಬೌಂಡ್ರಿ ಒಳಗಡೆ. ಇದರಲ್ಲಿ ಅರಕನ್ ಆರ್ಮಿಯ 12 ಉಗ್ರರು, 2 ಉಲ್ಫಾ ಉಗ್ರರು ಪ್ರಾಣ ಕಳ್ಕೊಂಡಿದ್ರು. ಇನ್ನು 2003ರಲ್ಲಿ ಭೂತಾನ್ ಕೂಡ ಆಪರೇಷನ್ ಆಲ್ ಕ್ಲಿಯರ್ ಹೆಸರಲ್ಲಿ ಭಾರತದ ಸಹಾಯ ಪಡ್ಕೊಂಡು ಅವರ ದೇಶದಲ್ಲಿದ್ದ ಕ್ಯಾಂಪ್ಗಳನ್ನು ಮಟ್ಟ ಹಾಕಿತ್ತು. 160 ಉಗ್ರರನ್ನ ಭೂತಾನ್ ಹೊಡೆದು ಹಾಕಿತ್ತು. ಅದಕ್ಕೂ ಹಿಂದೆ ಹೋದರೆ 1990ರಲ್ಲಿ ಆಪರೇಷನ್ ಬಜರಂಗ್ ಹೆಸರಲ್ಲಿ ಭಾರತವೇ ಹೆಲಿಕಾಪ್ಟರ್ ಮೂಲಕ ಅಸ್ಸಾಂ ಒಳಗಿದ್ದ ಕ್ಯಾಂಪ್ಗಳನ್ನು ಹೊಡೆದು ಹಾಕಿತ್ತು. ಬ್ಯಾಂಕ್ ರಾಬರಿಯಿಂದ ದರೋಡೆ, ಮನೆಗಳತನ, ಅತ್ಯಾಚಾರ, ನಶಾವಸ್ತುಗಳ ಕಳ್ಳ ಸಾಗಾಣಿಕೆ ಎಲ್ಲದರಲ್ಲೂ ಈ ಸಂಘಟನೆ ಪಾಲ್ಗೊಳ್ತಾ ಇರುತ್ತೆ. ಭಾರತದ ಪಾಲಿಗೆ ದೊಡ್ಡ ಸಮಸ್ಯೆ ಅವರು. ಭಾರತದೊಂದಿಗೆ ಮಾತನಾಡಬೇಕು ಅಂದರೆ 3 ರೂಲ್ಸ್ ಫಾಲೋ ಮಾಡಬೇಕು. ಮಾತುಕತೆ 3ನೇ ರಾಷ್ಟ್ರದಲ್ಲಿ ನಡೀಬೇಕು. ವಿಶ್ವಸಂಸ್ಥೆ ಮೇಲ್ವಿಚಾರಣೆಯಲ್ಲಿ ನಡೀಬೇಕು. ಮಾತುಕತೆ ಕಾರ್ಯಸೂಚಿಯಲ್ಲಿ ಅಸ್ಸಾಂನ ಸ್ವಾತಂತ್ರ್ಯವೂ ಇರಬೇಕು ಅಂತೆಲ್ಲ ಮಾತಾಡ್ತಾರೆ. ಆಶ್ಚರ್ಯ ಅಂದರೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಪ್ರಕಾರ 2005ರಲ್ಲಿ ಅವತ್ತಿನ ಪ್ರಧಾನಿ ಮನಮೋಹನ್ ಸಿಂಗ್ ಇವ್ರ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ರು. ಅವರ ನಿವಾಸದಲ್ಲಿ ಅಸ್ಸಾಮಿ ಬರಹಗಾರ್ತಿ ಇಂದಿರಾ ಗೋಸ್ವಾಮಿ ನೇತೃತ್ವದಲ್ಲಿ 11 ಸದಸ್ಯರು 3 ಸುತ್ತಿನ ಶಾಂತಿ ಮಾತುಕತೆ ಮಾಡಿದ್ರು. 2006ರ ಆಗಸ್ಟ್ನಲ್ಲಿ ಭಾರತ ಸರ್ಕಾರ ಈ ಸಂಘಟನೆ ಜೊತೆಗೆ ತಾತ್ಕಾಲಿಕ ಒಪ್ಪಂದ ಕೂಡ ಮಾಡಿಕೊಂಡಿತ್ತು. ಆದರೆ ಈ ಒಪ್ಪಂದ ಆದಮೇಲೆ ಅಸ್ಸಾಂನಲ್ಲಿ ಟೀ ಎಸ್ಟೇಟ್, ಆಯಿಲ್ ಪೈಪ್ಲೈನ್ಗಳನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಕಂಟಿನ್ಯೂ ಮಾಡಿದ್ರು ಈ ಉಗ್ರರು. ಭಾರತದ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿ ಆಯಿತು. ಅದಾದಮೇಲೆ ಭಾರತ ಇವ್ರನ್ನ ನಂಬೋಕೆ ಹೋಗ್ತಾ ಇಲ್ಲ. ಯಾವಾಗೆಲ್ಲ ಸಾಧ್ಯವಾಗುತ್ತೋ ಅವಾಗೆಲ್ಲ ಭಾರತ ಇವರಿಗೆ ಹೊಡಿತಾನೆ ಬಂದಿದೆ. ಈಗಲೂ ಕೂಡ ಮತ್ತೊಮ್ಮೆ ನಮಗೆ ಹೊಡೆದಿದ್ದಾರೆ ಅಂತ ಉಗ್ರ ಸಂಘಟನೆಯೇ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ.